ಹಲೋ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಬನಾನಾ ಫ್ರೈ ಮಾಡೋಣ. ನಾನು ಇದಕ್ಕೆ ಸಾಮಗ್ರಿಗಳು ನೋಡಿ ಇಷ್ಟು ತೊಗೊಂಡಿದ್ದೀನಿ. 2 ಬನಾನಾ, ಸಾಲ್ಟು, ಕಡಲೆ ಹಿಟ್ಟು, ಗರಂ ಮಸಾಲ, ಜೀರಿಗೆ, ಪೆಪ್ಪರು, ರೆಡ್ ಚಿಲ್ಲಿ ಪೌಡ್ರು, ಕಡಲೆ ಹಿಟ್ಟು, ಇಷ್ಟು ಮಸಾಲಾನ ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡೋಣ. ಉಪ್ಪು ನೀರಲ್ಲಿ ಬನಾನಾ ಕಟ್ ಮಾಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕಿ, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ, ನೋಡೋಕೆ ಚೆನ್ನಾಗಿರಲ್ಲ ಬನಾನಾ. ನೋಡಿ, ಬಾಳೆಕಾಯಿನ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ನೆಂದರೆ ಸಾಕು. ನೋಡಿ, ಒಂದು ಬೌಲಲ್ಲಿ ಮಸಾಲೆ ಎಲ್ಲ ಇಟ್ಟಿದ್ದೆನಲ್ಲ, ರೆಡ್ ಚಿಲ್ಲಿ, ಕಡಲೆ ಹಿಟ್ಟು, ಚಿರೋಟಿ ರವೆ, ಗರಂ ಮಸಾಲ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲ ಬೌಲಲ್ಲಿ ಇಟ್ಟಿದ್ದೆಲ್ಲ ಒಂದೊಂದು ಸ್ಪೂನ್ ಎಲ್ಲ ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಿಕ್ಸ್ ಮಾಡಿರೋ ಪುಡಿಗೆ ಸ್ವಲ್ಪ ಸಾಲ್ಟು ಹಾಕ್ಕೊಂಬಿಡೋಣ. ನೀರಲ್ಲಿ ಸ್ವಲ್ಪ ನೆಂದಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ನೀರಿಂದ ತೆಗೆದು ಸೋದಿಸ್ಕೊಂಡಿದ್ದೀನಿ. ಇದನ್ನು ಎಲ್ಲ ಮಿಕ್ಸ್ ಮಾಡಿರೋ ಪುಡಿ ಜೊತೆ ಚೆನ್ನಾಗಿ ಈ ಥರ ಡಿಪ್ ಮಾಡೋಣ. 2 ಕಡೆಯೂ ಚೆನ್ನಾಗಿ ಡಿಪ್ ಮಾಡಿ ಒಂದೇ ಸಲ ತವ ಮೇಲೆ ಹಾಕಬೇಕು. ಅದಕ್ಕೆ ಎಲ್ಲ ಒಂದೇ ಸಲ ಡಿಪ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಡಿಪ್ ಮಾಡಿ ಒಂದು 5 ನಿಮಿಷ ಇರಲಿ, ಹಾಗೆ ತವ ಬಿಸಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನೋಡಿ, ಎಲ್ಲ ಡಿಪ್ ಮಾಡಿ ಇಟ್ಬಿಟ್ಟಿದ್ದೀನಿ. ಡ್ರೈ ಪೌಡ್ರು, ಇದು ಶಾಲೋ ಫ್ರೈ ಮಾಡ್ಕೋಬೋದು, ಆಯಿಲಲ್ಲೂ ಮಾಡ್ಕೋಬೋದು. ನಾನು ತವ ಮೇಲೇ ಮಾಡ್ತಾಯಿದ್ದೀನಿ. ನೋಡಿ, ಶಾಲೋ ಫ್ರೈ. ಡೀಪ್ ಫ್ರೈ ತುಂಬ ಎಣ್ಣೆ ಎಳೆಯುತ್ತೆ, ಅದರಿಂದ ನಾನು ತವ ಮೇಲೇ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಒಂದೊಂದೇ ಪೀಸು ತವ ಮೇಲೆ ಕ್ಲೀನಾಗಿ ಜೋಡಿಸ್ಬಿಟ್ಟು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಹಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ತಿಳಿ ಸಾರು, ಬೇಳೆ ಸಾರಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಇದಕ್ಕೆಲ್ಲ ಒಂದು 2 ಸ್ಪೂನ್ 3 ಸ್ಪೂನ್ ಎಣ್ಣೆ ಖರ್ಚಾಗುತ್ತೆ ಅಷ್ಟೇ. ಡೀಪ್ ಫ್ರೈ ಮಾಡಿದ್ರೆ ಸುಮ್ಮನೆ ಆಯಿಲಿ ಆಗುತ್ತೆ. ಆಯಿಲ್ ಫ್ರೀ ಅನ್ಬೋದು ಹೇಳಬೇಕು ಅಂದರೆ. 1-2 ಸ್ಪೂನಲ್ಲೇ ಪೂರ್ತಿ ಮುಗಿಯುತ್ತೆ. ನೋಡಿ, ಒಂದು ಸೈಡೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ನೋಡಿ, ಎಲ್ಲ ಆ ಥರ ತಿರುವಾಕ್ಕೊಳ್ಳೋಣ. ಆ ಸೈಡೂ ಇದೇ ಥರ ಫ್ರೈ ಮಾಡೋಣ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೇಲಿರೋ ಅಂಥದ್ದೇ ಅಲ್ವಾ, ಏನು ಅಷ್ಟು ಖರ್ಚಾಗಲ್ಲ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು. 2 ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ. ಇದೆಲ್ಲ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ಬಿಡೋಣ. ಈಗ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ.